ಇನ್ನೊಂದು ಕಡೆ ಡಾನ್ ಕುಮಾರ್ ಕಾಯ್ತಿದ್ದ. ಇನ್ನೊಂದು ಕಡೆ ದೂರದ ಬಾಂಬೆಯಲ್ಲಿ ಕೂತ್ಕೊಂಡು ಸೌತ್ ಕ್ಯಾಪ್ಚರ್ ಮಾಡೋ ಉದ್ದೇಶದಿಂದ ಬೆಂಗಳೂರು ಮೇಲೆ ಕಣ್ಣಿಟ್ಟಿದ್ದ ದಿವಾನ್ ಗ್ಯಾಂಗ್ ಹೊಂಚ್ ಹಾಕ್ತಾ ಇತ್ತು. ಯಾರಿಂದ ಪ್ರಾಬ್ಲಮ್? ಮಹಾರಾಜ 40% दे रहा हूं. ಯಾಕೆ? ಮಹಾರಾಜ 40ಕ್ಕಿಂತ ಜಾಸ್ತಿ ಕೇಳ್ತಾ ಇದ್ದಾನ. ನಾನಿದ್ಮೇಲೆ ಬೆಂಗಳೂರಿಗೆ ಬಾಂಬೆದವ್ರೇನ್ರಿ ಹೇಗೋ ಕೊಟ್ಟೆ. ನಿನ್ನ ನರಿ ಬುದ್ಧಿ ನನ್ನ ಹತ್ರ ಇಟ್ಕೋಬೇಡ. ಯಾವ ಬಾಂಬೆದವ್ರು ಸಪೋರ್ಟ್ ತಗೊಂಡ್ರು ಬೆಂಗಳೂರಲ್ಲಿ ಏನು ಕೇಳಕ್ಕಾಗಲ್ಲ. ಇಲ್ಲಿ ಮಹಾರಾಜಂದ ದರ್ಬಾರು. ಐನು ಬಟ್ 50% ಶೇರ್ ಕೊಡ್ತೀನಿ, ಓಕೆನಾ? ಏನ್ ಭಿಕ್ಷನಾ? ನನ್ನ ಎದುರು ಹಾಕೊಂಡ್ರೆ ಇಲ್ಲಿ ದಂಧೆನೆ ಮಾಡಕ್ಕಾಗಲ್ಲ. ನಿನ್ ಶೇರ್ ಯಾವನ್ಗೋ ಬೇಕು? ಪ್ಲೀಸ್ ಪೂರ್ತಿ ದಂಧೆ ಬಿಟ್ಕೊಟ್ರೆ ಬದುಕ್ತೀಯ, ಇಲ್ಲ ನನ್ನ ಬಗ್ಗೆ ಗೊತ್ತಲ್ಲ. कुमारा इन बेंगलुरु बिड़दे वासी। अलेक्जेंडर ने पूरे दुनिया पे कब्जा किया लेकिन हिंदुस्तान पे नहीं कर पाया, और मैंने पूरे हिंदुस्तान पे कब्जा किया लेकिन बेंगलुरु पे नहीं कर पाया। ये सब महाराजा की वजह से है। हम वो कुमार को सपोर्ट करते हुए गलत किए। मेरे ख्याल से हम सबको एक खास लोकल आदमी रखना चाहिए। बहुत जल्दी हम हिंदुस्तान के मैप को डी मैप में बदल देंगे। ಇವರೆಲ್ಲರೂ ಮಹಾರಾಜನ ಹೊಡೆಯೋ ಪ್ರಯತ್ನ ಬಿಟ್ಟು ಕಾಲಕ್ಕೆ ಕಾಯ್ತಾ ಇದ್ರು. ಆಗ ಕಾಲ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದೆ ಶಂಕರ್ನ. ತಗೆಯ ಗಾಡಿ ಹಿಂದಕ್ಕೆ, ಮೊದಲು ಬಂದಿದ್ದು ನಾನು. ಏನ್ ಎಲ್ಲಾದ್ರಲ್ಲೂ ನೀನೇ ಫಸ್ಟ್? ಈ ಊರಲ್ಲಿ ನಾನು ದೊಡ್ಡ ಮನುಷ್ಯನೇ. ಆರ್ಮಿಲಿ ನಿನಗಿಂತ ಜಾಸ್ತಿ ಗುಂಡು ನಾನು ಹೊಡೆದಿದ್ದೀನಿ. ನಾನು ಹೊಡೆದಿರೋ ಒಂದೊಂದು ಗುಂಡಿಗೂ ಶತ್ರು ಸತ್ತಿದ್ದಾನೆ. ನಾನು ಹಾರಿಸಿರೋ ಗುಂಡಿಗೆ ಶತ್ರು ಆರ್ಮಿನ ಸತ್ತೋಗಿದೆ. ಏನ್ ಎಲ್ಲಾದ್ರಲ್ಲೂ ಮಾತಾಡ್ತಾನೆ. ಏನಪ್ಪ ನೀನು? ಆ ನರಭಕ್ಷಕ ಹುಲಿನ ಕೊಲ್ಲೋದಕ್ಕೆ ಸರ್ಕಾರ ಆದೇಶ ಮಾಡಿದೆ. ಅದನ್ನ ನಾವೆಲ್ಲ ಸೇರಿ ಶಿಕಾರಿ ಮಾಡ್ಬೇಕು ಸರ್. ಆಯ್ತು, ಮಾಡೋಣ. ನಿನಗೆ ಬೈದಷ್ಟು ಬೇರೆಯವ್ರಿಗೆ ಬೈದಿದ್ರೆ ಇಷ್ಟೊತ್ತಿಗೆ ಊರು ಬಿಟ್ಟು ಹೋಗಿರೋರು. ಶಿಕಾರಿ ಮಾಡ್ಕೊಂಡು ಓಡಾಡ್ಕೊಂಡು ಕಾಲ ಕಳೀತಾ ಇದೆಯಾ? ಹುಲಿ ಹೊಡೆದ್ರೆ ಗಂಡ್ಸಲ್ಲ ಕಣೋ, ಗಂಡ್ಸಾದನು ಗುರಿ ಮುಟ್ಬೇಕು. ಅದು ಗಂಡ. ಏನ್ ನೋಡ್ತಾ ಇದ್ಯಾ ಅಲ್ಲಿ? ಅಪ್ಪ ಮಕ್ಳು ಕಿತ್ತಾಟ. ನಡಿ. ನಾನು ಹೇಳಿದ ಅರ್ಥ ನಡಿ, ಹೊತ್ತಾಯ್ತು. ಏನಾದ್ರೂ ಸಾಧನೆ ಮಾಡ್ಕೊಂಡು ಮನೆ ಕಾಲಿಡು, ಇಲ್ದೇ ಬರಬೇಡ ಅಂದಿನು. ಏನನು ಮಾತಾಡಿದೆ, ಯಾತಗೆ ಹೀಗಾಗಿದೆ? ಕೈ ಹಿಡಿಯೋಕ್ ಬಂದು ಕೈ ಕೊಡಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಬಾ. ಅಲ್ಲ, ಆದ್ರೂ ಈ ಬೆಂಗಳೂರು ಸಿಟಿಲಿ ಹೆಂಗಿರೋದು? ಯೋಚನೆ ಮಾಡಬೇಡ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಸುಮಿ, ಯಾವ ಕುದುರೆ ಬಾಲಕ್ ದುಡ್ಡು ಕಟ್ಟಕ್ ಹೋಗಿದ್ದೆ? ಸುಮಿ. ಓ ಶಂಕರಣ್ಣ, ಯಾವಾಗ ಬಂದ್ರಿ? ಈಗ ಬಂದೆಮ್ಮ. ಇವರು ಮಿಸಸ್ ಶಂಕರ್. ಮಿಸ್ಸಸ್ ಸುಮಿ, ಮಿಸಸ್ ಶಂಕರ್ ಆಗೋರು ಅಂತಂದೆ. ಹೌದಾ? ಒಂದಿಷ್ಟಾದ್ರೂ ನೆಟ್ಟಿಗೆ ಹೇಳ್ತೀರಾ? ಎಲ್ಲ ಸೊಟ್ಟಾನೆ. ಇವಳು ಮದುವೆ ಆದಾಗ್ಲಿಂದ ನನ್ನ ಲೈಫೇ ಸೊಟ್ಟ. ಏನಂದ್ರಿ? ಏನಿಲ್ಲ, ಶಂಕರ್ ಒಳಗೋಗೋಣ ಬಾ. ಮಿಸಸ್ ಶಂಕರ್, ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗಲಿ ಅರಿವೆ ಸಂಚು.
ಶಂಕರು. ಹಾ ಇದೇನಪ್ಪ ನಮ್ಮ ಬಾರು. ಈ ಬಾರಲ್ಲಿ ಬೇರೆ ಏನೇನೋ ನಡೀತಾ ಇದೆ ಅಂತ ಅನ್ಸುತ್ತೆ. ಶಂಕರು, ಇದು ನೋಡೋದಕ್ಕೆ ಮಾತ್ರ ಬಾರು, ಆದ್ರೆ ಒಬ್ಬ ರೌಡಿಯಿಂದ ಹಿಡಿದು ಒಬ್ಬ ದೊಡ್ಡ VIP ಗೆ ಇದೊಂಥರ ಜಂಕ್ಷನ್ ಪಾಯಿಂಟ್ ಇದ್ದಾಗೆ. ಲವ್, ನೀನ್ ಈ ಕುದುರೆ ಹುಚ್ಚು ಯಾವಾಗ ಬಿಡ್ತೀಯೋ? ತಾವು ಶಿಕಾರಿ ಹುಚ್ಚು ಬಿಡ್ತೀರಲ್ಲ ಆವಾಗ ಬಿಡ್ತೀನಿ. ಆ ಶಿಕಾರಿ ಮಾಡಿತಾನೆ ಆ ಊರ್ ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾಯ್ತು. ಹಾ ಗೊತ್ತಾಯ್ತು. ಬರ್ತಾ ದಾರಿಯಲ್ಲ ಶಿಕಾರಿ ಮಾಡ್ಕೊಂಡ್ ಬಂದಿದ್ದೀರಲ್ಲ. ಲೈ, ಅವಳಿಗೆ ಪ್ರೀತಿ ಇತ್ತು, ಆದ್ರೆ ಅದಕ್ಕೋಸ್ಕರ ಮನೆಯವ್ರನ್ನೆಲ್ಲ ಬಿಟ್ಟು ನನ್ನಿಂದೆ ಬರ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಮುಂದಕ್ಕೆ ನೋಡೋಣ ಏನ್ ಮಾಡೋದು ಅಂತ. ಅಯ್ಯ, ಇದ್ರಲ್ಲಿ ನೋಡೋದೇನಿದೆ? ಬಂದಾಗಿದೆ, ಪ್ರೀತಿ ಮಾಡಾಗಿದೆ, ಧೈರ್ಯವಾಗಿ ಮದುವೆ ಆಗಿ ನಾನು ವಿಜಯ್ ನಿನ್ ಜೊತೆ ಸದಾ ಇರ್ತೀವಿ. ಯಾಕೆ ಇಷ್ಟೊಂದು ಮೌನವಾಗಿದ್ಯಾ? ಏನಾದ್ರು ಯೋಚನೆ ಮಾಡ್ತಿದ್ಯಾ? ನಮ್ಮೂರಲ್ಲಿ ನಮ್ಮೂರ್ ಮಧ್ಯೆ ಆಗ್ಬೇಕಾಗಿದ್ ಮದ್ವೆ ಇಲ್ಲಿ ನಡೀತಿದೆ. ನಾವಿಬ್ರು ಸೇರೋ ಋಣ ಇಲ್ಲಿತ್ತು. ಹೌದು, ನಿನಗಿಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಏನಿದು? ನನ್ನ ಜೀವನದಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೋಬೇಕಾದ್ರೆ ನಾನು ಇದನ್ನೇ ಬಳಸೋದು. ನಿಮ್ಮ ವಿಷಯದಲ್ಲೂ ಅಷ್ಟೇ. ಈ ದೇವ್ರನ್ನ ನೆನ್ಸ್ಕೊಂಡು ನಾನು ಟಾಸ್ ಹಾಕ್ತೆ, ಇದು ಬಿತ್ತು, ನಿಶ್ಚಿಂತೆಯಿಂದ ಬಂದೆ. ತಗೊಳ್ಳಿ, ಇದನ್ನ ನೀವಿಟ್ಕೊಳ್ಳಿ. ನಿನಗೆ? ಇನ್ಮೇಲಿಂದ ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ. ಶಾಂತಿ, ಶಾಂತಿ, ಹಾ, ಬರ್ತಾ ಇದ್ದೀನಿ. ಎಷ್ಟು ಬಿಸಿನೀರು ಇಟ್ಕೊಂಡ್ರು ಚಳಿ ಮಾತ್ರ ಕಮ್ಮಿ ಆಗ್ತಿಲ್ಲ ನೋಡು. ಎಲ್ರೂ ಈ ವಾತಾವರಣಕ್ಕೆ ತಾನೇ ಬೆಂಗಳೂರಿಗೆ ಬರೋದು. ಅದಕ್ಕೆ ಆಫೀಸ್ಗೆ ಹೋಗಕ್ಕೆ ಮನ್ಸಾಗ್ತಲ್ಲ. ಬಿಟ್ರೆ ಬರೀ ಇದೇ ಮಾಡ್ತೀರಾ. ಆಫೀಸಿಗೆ ಲೇಟ್ ಆಯ್ತು, ಹೊರಡಿ. ಶರ್ಟ್ ಕೊಡಿ. ಬಂದೆ, ತಗೊಳ್ಳಿ. ಏನೇ ಇದು? ತೆಗೆದ್ ನೋಡಿ. ಓ, ಶರ್ಟು. ಹುಟ್ಟಿದ ಹಬ್ಬದ ಶುಭಾಶಯಗಳು. ಓ, ಇವತ್ತು ನಾನು ಹುಡ್ದ ಬಾಲ. ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ನನ್ನ ನೆನಪೇ ಇರಲ್ಲ. ಗಂಡಸರಿಗೆ ಇಂಥ ವಿಷಯ ಎಲ್ಲ ನೆನಪಿರಲ್ಲ, ಆದ್ರೆ ಹೆಂಗಸರಿಗೆ ಇಂಥ ಚಿಕ್ಕ ಚಿಕ್ಕ ವಿಷಯದಲ್ಲೇ ತುಂಬಾ ಖುಷಿ ಸಿಗೋದು. ಇದೇ ಖುಷಿ ನಿಂಗೆ ಏನ್ ಬೇಕು? ನಾನು ಏನ್ ಕೇಳಿದ್ರು ನೆರವೇರಿಸ್ತೀರಾ? ಖಂಡಿತ ನೆರವೇರಿಸ್ತೀನಿ. ನಂಗೆ ಮಗು ಆಗ್ಬೇಕಾದ್ರೆ ನೀವು ನನ್ನ ಜೊತೆ ಇರ್ಬೇಕು, ನಾನ್ ನಿಮ್ ಕೈ ಹಿಡ್ದಿರ್ಬೇಕು. ಅಷ್ಟೇ ತಾನೇ? ಮಗುನ ಈಗ ಹೇಳ್ದಲ್ಲ, ಇದು ನೀನು ನನಗೆ ಕೊಡ್ತಿರೋ ದೊಡ್ಡ ಉಡುಗೊರೆ. ಓಹೋ, ತಾವ್ರೆ ಹೂವು ಬೇರೆ ಇದೆ. ಇದು ನಿನ್ ಕೆಲ್ಸನಾ? ಈ ಹೂವು ಯಾವಾಗ್ಲೂ ನಿಮ್ ಹೃದಯದ ಹತ್ರನೇ ಇರ್ಬೇಕು. ಈ ಹೆಂಗಸರು ಸೆಂಟಿಮೆಂಟ್ ಎಲ್ಲ ನಮ್ಗೆ ಅರ್ಥನೇ ಆಗಲ್ಲಪ್ಪ. ಅಯ್ಯಯ್ಯೋ, ಅಯ್ಯೋ, ಚಿಕ್ಕದಾಗುತ್ತೆ, ಬದಲಾಯಿಸಣ್ವಾ? ಏನು ಬೇಡ, ನೀ ನನಗೆ ಕೊಡ್ತಾರೋ ಮೊದಲನೇ ಉಡುಗೊರೆ. ನಾನೇ ಸ್ವಲ್ಪ ಸಣ್ಣ ಆಗ್ತೀನಿ. ಏನ್ ಮಾಡ್ತಿದ್ಯಾ? ನಿಮ್ಮ ಹಾರ್ಟ್ ಬೀಟ್ ಕೇಳಿಸ್ಕೊತಾ ಇದ್ದೀನಿ. ಅದ್ರ ಪೂರ್ತಿ ನಾನೇ ಇದ್ದೀನಿ. ನಮ್ ಸ್ಕಾಚ್ ಎಲ್ಲ ಸೆಟ್ ಆಗಲ್ಲ, ಏನೇದ್ರು ಲೋಕಲ್ ರಮ್ಮೆ. ಈ ವೆದರ್ಗೆ ಇದೇ ಪರ್ಫೆಕ್ಟ್. ಹಾಕೋ. ನೋಡ್ದ್ಯಾ ನಂದು? ಶಾಂತಿ ಎಷ್ಟು ಫಾಸ್ಟ್ ಇದ್ದಾಳೆ. ನಿನ್ನೆ ಮದ್ವೆ, ಇವತ್ತು ಬಸ್ರಿ, ನಾಳೆ ಮಗು. ನಾವು ಇದ್ದೀವಿ. ನಮ್ದಂತೂ ಫ್ಯಾಮಿಲಿ ಪ್ಲಾನಿಂಗ್ ಅಪ್ಪ. ನಮ್ಮ ಯಜಮಾನ್ರು ಕುದುರೆ ಬಾಲಕ್ ದುಡ್ಡು ಕಟ್ಟೋ ಬದಲು ಕುದುರೆ ಸವಾರಿನಾದ್ರೂ ಮಾಡಿದ್ರೆ ಇಷ್ಟೊತ್ತಿಗೆ 2 ಮಕ್ಳು ಇರ್ತಿದ್ವು. ಏನ್ ಹೆಂಗಸ್ರು ನಾನ್ ವೆಜ್ ಮಾಡ್ತಾ ಇದ್ದೀರಾ ಅಥವಾ ನಾನ್ ವೆಜ್ ಜೋಕ್ ಕಟ್ ಮಾಡ್ತಾ ಇದ್ದೀರಾ? ಆಗ್ಲಿಂದ ಬರೀ ಸ್ಮೆಲ್ಲೇ ಬರ್ತಾ ಇದೆ. ಟೇಬಲ್ ಮೇಲೆ 4 ಪೀಸ್ ಬಂದ್ರೆ ಚೆನ್ನಾಗಿರುತ್ತೆ. ಬರ್ತಾ ಇದೆ. ಪಾರ್ಟಿ ಹೆಸರಲ್ಲಿ ಹೆಂಗಸ್ರಿಗೆ ಬೇಯಿಸೋ ಡ್ಯೂಟಿನಾ? ನಾಲ್ಗೆ ಒದ್ದೆ ಆದ್ಮೇಲೆ ಖಾರ ಕೇಳುತ್ತೆ ತಾನೆ. ನೀವು ಮುಂದುವರಿಸಿ. ನೀವು ಮುಂದುವರ್ಸ್ಕೊಳ್ಳಿ. ಡಾಕ್ಟ್ರೇನು ಅಕೌಂಟ್ಸ್ ಮಾಡ್ತಾ ಇದ್ದೀರಾ? ಕೌಂಟ್ ಮಾಡ್ತಾ ಇದ್ದೀನಿ. ಏನ್ನ?
ನಿನಗೆ ಮದುವೆ ಆಗಿ 3 ತಿಂಗಳು 9 ದಿನ ಆಗ್ಲೇ 3 ತಿಂಗಳ ಬಾಯ್ ಮುಚ್ಚು. ಲೋ ನಾನು ಇಂಜೆಕ್ಷನ್ ಕೊಡೋ ಸ್ಪೀಡ್ಗಿಂತ ಇನ್ನೂ ಸ್ಪೀಡಾಗಿ ಕೆಲಸ ಮಾಡಿದ್ಯಾ. ಚೇರ್ಸ್. ಕಿಟ್ಟಪ್ಪ ಇನ್ನು ಬಂದೇ ಇಲ್ಲ. ಬಂದ ನೋಡು. ಓದಿದಿರಲ್ವಾ ಕಷ್ಟ ಆಗ್ಲಿಲ್ವಾ? ಓ ಹೌದಾ ಅಕ್ಕ, ನಾ ಇದನ್ನೆಲ್ಲ ತಿನ್ಬೋದಾ? ಓಕೆ ಅಕ್ಕ, ಸರಿ. ಯಾಕೋ ಲೇಟು? ಯಾಕೋ ಏನಾಯ್ತು? ಮುಖ ಎಲ್ಲ ಬಾಡೋದಂಗಿದೆಯಲ್ಲೋ. ಇನ್ನೇನಿರುತ್ತೆ, ರೇಸಲ್ಲಿ ಸೋತಿರ್ಬೇಕು. ಅಷ್ಟಲ್ಲ, ಇಷ್ಟ ಹಾಕೊಳ್ಳಿ. ನೋಡಕ್ ಘಟ, ಕುಡಿದ್ಮೇಲೆ ಗಾಳಿಪಟ. ಎದ್ರೆ ನಮಗೂ ಸಂತೋಷನೇ. ಬನ್ರಿ ಹೋಗಿ. ಒಂದ್ ಕಡೆ ಇವಳ ಕಾಟ, ಇನ್ನೊಂದ್ ಕಡೆ ಆ ರೌಡಿಗಳ ಕಾಟ. ಅವ್ರಿಗೆ ದುಡ್ಡು ಕೊಡೋದಲ್ದೆ ತುಂಡು ಗುಂಡು ಎಲ್ಲ ಕೊಡ್ಬೇಕು. ಬರೀ ಟಾರ್ಚರ್ ಆಗೋಗಿದೆ. ಅದು ನೀನ್ ಯಾಕೆ ಕೊಡ್ತೀಯಾ? ನಾನು ಕೊಡ್ಲಿಲ್ಲ ಅಂದ್ರೆ ಅವರು ವ್ಯಾಪಾರ ಮಾಡೋದಕ್ಕೆ ಬಿಡಲ್ಲ. ಯಾರದು? ಮಹಾರಾಜ. ಉಸಿರು ಕಟ್ಟೋ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇಡೀ ನಗರ ಇವನ್ ಮುಷ್ಟಿಲಿದೆ. ಇದಕ್ಕೆ ಮುಕ್ತಿ ಕೊಡೋದಕ್ಕೆ ಯಾರೂ ಇಲ್ವಾ? ಸದ್ಯಕ್ಕೆ ಯಾರೂ ಇಲ್ಲ. ಕಾಲ ಉರುಳುತ್ತಿತ್ತು. ಜೈಲ್ಗೂ ಬೈಲ್ಗೂ ಮಧ್ಯೆ ಇದ್ದ 1.5 ಅಡಿ ಗೋಡೆ ಮಹಾರಾಜನ ಚಟುವಟಿಕೆಗಳಿಗೆ ತಡೆಗೋಡೆಯಾಗಲಿಲ್ಲ. ಪೆರೋಲ್ ಮೇಲೆ ಆಚೆ ಬಂದಾಗಲೆಲ್ಲ ಅಪ್ಪಾಜಿನ ಭೇಟಿ ಮಾಡ್ತಿದ್ದ ಮಹಾರಾಜ. ಸರ್ಕಾರ ಕಳ್ಕೊಂಡಿದ್ದ ಅಪ್ಪಾಜಿಗೆ ಮಹಾರಾಜ ರಾಜಕೀಯಕ್ಕೆ ಬರೋದು ಬೇಕಿತ್ತು. ಈ ಹೊತ್ತಿಗೆ ಮಹಾರಾಜನಿಗೆ ತಾನು ರಾಜಕೀಯದಲ್ಲಿ ಬೆಳಿಬೇಕು, ಮಂತ್ರಿ ಆಗಬೇಕು ಅನ್ನೋ ಆಸೆ ಹುಟ್ಟಿತು. ಇಂಥ ಸಮಯದಲ್ಲಿ ಒಂದು ದಿನ, ರೀ ವರದಯ್ಯ, ಹೇಳಿ ಬುದ್ಧಿ. ಇನ್ ಮುಂದೆ ನಾವು ರಾಜಕೀಯಲ್ಲಿ ದೊಡ್ಡದಾಗಿ ಬೆಳೆಯೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಬೆಳೀರಿ ಬುದ್ಧಿ. ನಿಮ್ಮನ್ನು ತಡೆಯೋರು ಯಾರು? ಅಪ್ಪಾಜಿ ಅವ್ರ ಈ ಸತಿ MLA ಟಿಕೆಟ್ ಕೊಡ್ತೀನಿ ಅಂತ ಹೇಳವ್ರೆ. ಒಳ್ಳೇದಾಯ್ತು. ಎಲೆಕ್ಷನ್ ಬರೋಷ್ಟರಲ್ಲಿ ಶಿಕ್ಷೆನೂ ಮುಗ್ದಿರುತ್ತೆ. ಇಲ್ಲಾಂದ್ರೆ ಬರೋರ್ ಮೇಲೆ ಆಚೆ ಬಂದು ಪ್ರಚಾರ ಮಾಡಿದ್ರಾಯ್ತು ಬಿಡಿ. ಅಣ್ಣ, ನಿಮ್ಮನ್ನ ನೋಡಕ್ ಯಾರು ಹೆಂಗ್ಸ್ ಬಂದಿದ್ದಾರೆ? ಹೆಂಗ್ಸ? ಕಳ್ಸು. ಯಾರಮ್ಮ ನೀನು? ಏನ್ ವಿಷಯ? ಅಣ್ಣವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಏನಮ್ಮ ಅದು? ನಂಗೆ ನ್ಯಾಯ ಕೊಡ್ಸಿ. ನನ್ ಗಂಡನ್ ಕೊಲೆ ಆಗಿದೆ. ಕೊಂದ್ರೆ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕು. ಇಲ್ಲಿಗೆ ಯಾಕೆ ಬಂದೆ? ಕೊಂದವ್ರೆ ಪೊಲೀಸ್ನವರು. ಪೊಲೀಸ್ನವರ? ನಿನ್ ಗಂಡನ ಹೆಸರೇನು? ಕ್ರೈಮ್ ಜರ್ನಲಿಸ್ಟ್ ಶಂಷದ್ ಮರ್ಡರ್. ಅವ್ರ್ಯಾಕೆ ನಿನ್ ಗಂಡನ್ ಕೊಲ್ತಾರೆ? ಹೋಮ್ ಮಿನಿಸ್ಟರ್ ಕರಿತಿದ್ದಾರೆ, ನಡೆಯ. ನಾನ್ ಬರಲ್ಲ ರೀ. ಮರ್ಯಾದೆಯಿಂದ ಬಂದ್ರೆ ವಾಪಸ್ ಮನೆಗೆ ಬರ್ತೀಯಾ? ಇಲ್ಲ ಅಂದ್ರೆ ಪೊಲೀಸ್ ಭಾಷೆ ಗೊತ್ತಲ್ಲ. ನಮ್ ಪೇಪರ್ ಶಕ್ತಿ ನಿಮಗ್ ಗೊತ್ತಿದೆ ತಾನೇ? ಆ ಹೋಮ್ ಮಿನಿಸ್ಟರ್ ಇನ್ವಾಲ್ವ್ ಆಗಿದ್ರಲ್ಲ, ಅದೇ ಕೇಸ್ ತಾನೆ? ನಿಮ್ಮ ಕಾಲೇಜಲ್ಲಿ ನಡೀತಾ ಇರೋ ಅನ್ಯಾಯ ಅಕ್ರಮಗಳನ್ನ ನಿಲ್ಸೋವರೆಗೂ ನಾನ್ ಬರೀತಾನೆ ಇರ್ತೀನಿ. ನಿಮ್ಮನ್ನ ಬೈಲ್ಗೆ ಎಳಿತಾನೆ ಇರ್ತೀನಿ. ಏನೋ ನೋಡ್ತಾ ಇದ್ದೀರಾ? ಮುಗ್ಸಾಕ್ರ ಅವನ್ನ. ಈ ಕೇಸನ್ನು ಮುಚ್ಚಾಕ್ರಿ. ಓಕೆ ಸರ್. 1 ವಾರ ಆದ್ಮೇಲೆ ಅವ್ರ ಹೆಣ ಸಿಕ್ತು. ಅವ್ರನ್ನ ಹೆದರಿಸೋ ಶಕ್ತಿ ಇರೋದು ನಿಮ್ಗೊಬ್ರಿಗೆ. ದಯವಿಟ್ಟು ನ್ಯಾಯ ಕೊಡ್ಸಿ, ನ್ಯಾಯ ಕೊಡ್ಸಿ. ಈ ವಿಚಾರ ನಿಮ್ಮನ್ನ ಮಿನಿಸ್ಟರ್ನಾಗ್ ಮಾಡುತ್ತೆ ಬುದ್ಧಿ. ಹೋಗಮ್ಮ, ಖಂಡಿತ ನ್ಯಾಯ ಸಿಗುತ್ತೆ. ಇಷ್ಟು ಸಾಕಿತ್ತು. ಭೀಮಂಗೆ ಧ್ವಂಸ ಮಾಡೋಕೆ ಗದೆ ಸಿಕ್ಕದಂಗಾಯ್ತು. ಈ ವಿಷಯನ ಪತ್ರಿಕೆಯಲ್ಲಿ ಸಾಕ್ಷಿ ಸಮೇತ ಹಾಕಿ CBI ತನಿಖೆಗೆ ಆಗ್ರಹಿಸಿ ಬೆಂಗಳೂರು ಬಂದ್ ಮಾಡಿಸ್ತಾರೆ. ಅಯ್ಯೋ ಬೇಡಪ್ಪ, ನನ್ನ ಮಗಳನ್ನ ಬಿಟ್ಬಿಡಿ. ಅಯ್ಯೋ ಬೇಡಪ್ಪ, ಬೇಡ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಬಿಟ್ಬಿಡ್ರಪ್ಪ, ಏನು ಮಾಡಬೇಡಿ ನನ್ನ ಮೊಮ್ಮಗಳನ್ನ. ಅಯ್ಯೋ, ನನ್ನ ಮೊಮ್ಮಗಳು ಕಾಪಾಡೋರು ಯಾರು ಇಲ್ವಾ?
ಇಲ್ಲೇನು ಮಾಡ್ತಿದ್ಯಾ? ಅಲ್ಲಿ ಶಾಂತಿಗೆ ಹೆರಿಗೆ ನೋವು ಜಾಸ್ತಿ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ, ಬೇಗ ಬಾ. ಏನಾಯ್ತು? ಗಂಡ್ ಮಗು. ಮಾತಕ್ ತಪ್ಪದ್ರಿ. ಕ್ಷಮಿಸ್ಬಿಡು ಶಾಂತಿ. ನಾನು ಸತ್ತೇ ಹೋಗ್ತೀನಿ ಅಂತ ಅನ್ಸಿತ್ತು ಗೊತ್ತಾ. ಗಂಡ ಇರ್ಬೇಕಾದ ಮುಖ್ಯವಾದ ಕ್ಷಣ ಅದು. ನೀವಿರ್ಲಿಲ್ಲ. ಕ್ಷಮಿಸಲ್ವಾ? ನಮ್ಮ ಆಫೀಸರ್ಸ್ ಅರೆಸ್ಟ್ ಆಗಿ ಜೈಲ್ ಸೇರಬೇಕಾಗಿ ಬಂತು. ಪಬ್ಲಿಕ್ನಲ್ಲಿ ಮಹಾರಾಜನ ಇಮೇಜ್ ಬದಲಾಗೋಯ್ತು. ಛೇ ಮಿಸ್ಟರ್ ಚಡಿಗ, ಇವ್ರಿಗೆ ಆಗ್ಬೇಕಾಗಿತ್ತು. ಆ ಹೋಮ್ ಮಿನಿಸ್ಟರ್ ಮಾತು ಕೇಳ್ಕೊಂಡು ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗೋದಕ್ಕೆ. ನಾಳೆ ಏನಾದ್ರು ಪ್ರೂವ್ ಆಯ್ತು ಅಂತಂದ್ರೆ ಡಿಪಾರ್ಟ್ಮೆಂಟ್ ಇತಿಹಾಸದಲ್ಲಿ ಅಳಸಕ್ಕಾಗದಿರೋ ಮಸಿ ತರ ಆಗೋಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಈ ಕೇಸ್ ಪ್ರೂವ್ ಆಗೋದಕ್ಕೆ ಬಿಡಬಾರ್ದು ಸರ್. ಒಳ್ಳೆ ಕಲರ್, ಒಳ್ಳೆ ನೋಡಿದ್ಯಾ? ಮಗು ಥೇಟ್ ನಂತರನೇ ಇದೆ. ಸರಿಯಾಗಿ ನೋಡಯ್ಯ, ಮಗು ನಂತರ ಇದೆ. ಸರಿಯಾಗಿ ನೋಡಪ್ಪ, ನಂತರ ಇದೆ. ಈ ಕಡೆಯಿಂದ ನೋಡಪ್ಪ. ಯಾವ ಕಡೆಯಿಂದ? ತಾಯಿ ಕಡೆಯಿಂದ ನೋಡು. ಇಲ್ಲಿ ನೋಡು, ತಂದೆ ಕಡೆಯಿಂದ. ಇಬ್ರು ತಾತಂದ್ರ ಕಳೆನೂ ಇದೆ ಬಿಡಿ. ಇದು ಒಪ್ಪುವಂತ ಮಾತು. ಅಪ್ಪ ಅಮ್ಮ, ಯಾಕಪ್ಪ ಶಾಕ್ ಆಯ್ತಾ? ನೀನು ನಮ್ಮನೆ ಮಹಾಲಕ್ಷ್ಮಿನ ಹಾರಿಸ್ಕೊಂಡು ಹೋದ್ಯಲ್ಲ, ಯಾಕಪ್ಪ ಶಾಕ್ ಆಯ್ತಾ? ನೀನು ನಮ್ಮನೆ ಮಹಾಲಕ್ಷ್ಮಿನ ಹಾರಿಸ್ಕೊಂಡು ಹೋದ್ಯಲ್ಲ, ಆಗ ನಮಗೂ ಇದೇ ಥರ ಶಾಕ್ ಆಗಿತ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಎಲ್ಲ ಮರೆತು ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ನಮ್ಮನೆಯವ್ರಿಗೂ ಬಂದಿದ್ರಲ್ಲ, ಅದೇ ಸಂತೋಷ. ನೀವಿಬ್ರು ಒಂದಾದ್ಮೇಲೆ ನಾವೆಲ್ಲ ಒಂದಾಗ್ಲೇಬೇಕಲ್ಲ. ಆದರೆ ನಾವೀಗ ಬಂದಿರೋದು ನಮ್ಮ ಮೊಮ್ಮಗನ್ ನೋಡಕ್ಕೆ. ಇವನ್ನ ದೊಡ್ಡ ಆರ್ಮಿ ಆಫೀಸರ್ ಮಾಡು. ಏನ್ ಹೆಸರಿಡಬೇಕು ಅಂತಿದ್ದೀರಿ? ಹರಿಕೃಷ್ಣ. ಓ, ಇಬ್ರು ತಾತಂದ್ರ ಹೆಸರು ಸೇರ್ಕೊಂಡಿದೆ. ಏನ್ ಯಜಮಾನ್ರು ಅಷ್ಟೊಂದ್ ಕನ್ನಡಿ ನೋಡ್ಕೋತಿದ್ದೀರಾ? ಏನ್ ಕನ್ನಡಿ, ಏನ್ ಹೆಂಗಸ್ರು ಆಸ್ತಿನ ಗಂಡಸ್ರು ನೋಡ್ಕೋಬಾರ್ದಾ? ನೋಡ್ಕೋಬಹುದು, ಆದ್ರೆ ಮದ್ವೆ ಆಗಿದೆ ಅನ್ನೋದು ನೆನ್ಪಲ್ಲಿರ್ಲಿ. ರೀ, ಇಲ್ ಬಂದ್ ನೋಡಿ ನಿಮ್ ಮಗ ಏನ್ ಮಾಡ್ತಿದ್ದಾನೆ ಅಂತ. ಹೊಸ್ಲು ದಾಟ್ತಾ ಇದ್ದಾನೆ. ಇರೋನ್ಗೆ ಹೊರ್ಗಿನ ಪ್ರಪಂಚ ತೋರಿಸ್ಕೊಂಡ್ ಬರ್ತೀನಿ. ನಡಿ. ಯಾರೋ ನೀನು? ಯಾರು ನೀನು? ಮಾರ್ಕೆಟ್ ಅಲ್ಲಿ ಇರೋರ್ನೆಲ್ಲ ಎತ್ ಕಟ್ಟಿ ನಮ್ ಬಾಸ್ಗೆ ಮಾಮೂಲಿ ಬರ್ದೇರಂಗ್ ಮಾಡ್ತೀಯ ನೀನು? ಏನೋ ಅನ್ಕೊಂಡಿದ್ಯಾ ನೀನು? ನಾವು ಇಷ್ಟು ವರ್ಷದಿಂದ ಕಾಟ ಸಹಿಸ್ಕೊಂಡು ಸಾಕಾಗ್ಬಿಟ್ಟಿದೆ ನಮ್ಗೆ. ನೀನಲ್ಲ, ನಮ್ನ ಎದುರಾಕೊಂಡ್ರೆ ಅಷ್ಟೇ. ಬೇಡಪ್ಪ ಬೇಡ, ಆ ರೌಡಿಗಳ ಜೊತೆ ಹೊಡೆದಾಟ ನಿನಗೆ ಬೇಡ. ನಾನಾದ್ರೆ ಬಿದ್ದೋಗ ಮರ, ನೀನು ಹೆಂಡತಿ ಮಗು ಇರೋ ಸಂಸಾರಸ್ತ. ಮೊದಲು ಆ ಅಳ್ತಾ ಇರೋ ಮಗನ ಮನೆ ಕರ್ಕೊಂಡೋಗಪ್ಪ. ನನ್ನ ಮಾತು ಕೇಳಪ್ಪ, ಹೋಗಪ್ಪ.
ರೀ ಏನಿದು? ಈ ನಗರದಲ್ಲಿ ಒಂದು ಮಗು ಓಡಾಡಕ್ಕಾಗಲ್ಲ ಅಂತಂದ್ಮೇಲೆ ಇಲ್ಲಿದ್ದೇನು ಪ್ರಯೋಜನ? ಈ ನಗರದ ಹಣೆ ಬರ ನಾವು ಬದಲಾಯಿಸಕ್ಕಾಗತ್ತಾ? ಹೇಗೋ ಸಹಿಸ್ಕೊಂಡು ಅನುಭವಿಸ್ಕೊಂಡು ಹೋಗ್ಬೇಕಷ್ಟೇ. ನಮ್ಮ ಹಣೆ ಬರಹನ ಬದುಕೋ ರೀತಿನ ಇನ್ನೊಬ್ಬರಿಗೆ ಬರೆಯೋಗಿ ಬಿಡಬಾರ್ದು. ಎಲ್ಲಾನು ಸಹಿಸ್ಕೋಬಾರ್ದು. ಕೆಲವನ್ನ ಎದುರಿಸ್ಬೇಕಾಗುತ್ತೆ. ಶಂಕರ್, ಇದೇನೋ ಅಚಾನಕ್ ಆಗಿದ್ದು, ಯಾಕೆ ಇಷ್ಟು ಪರ್ಸನಲ್ ಆಗಿ ತಗೋತಾ ಇದೆಯಾ? ನಾನು ಪರ್ಸನಲ್ ಆಗಿ ತಗೊಳ್ತಾ ಇಲ್ಲ ಕಣೋ, ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪ, ಸಮಾಜನ ಉದ್ಧಾರ ಮಾಡೋಂಥ ಕೆಲಸ ನಮ್ಗೇನು ಬೇಕಾಗಿಲ್ಲ. ಅದೇ ಸಮಾಜದಲ್ಲಿ ತಾನೇ ನಾವು ಇರೋದು. ಮೈ ಒಳಗೆ ಕೊಳೆ ತುಂಬಿಕೊಂಡು ಮೇಲ್ಗಡೆ ಸೆಂಟ್ ಹೊಡ್ಕೊಂಡು ಬದುಕೋ ಜೀವನ ನಂಗೆ ಇಷ್ಟ ಇಲ್ಲ. ಶಂಕರು, ನನ್ನ ಮಾತು ಕೇಳು. ಎದ್ದಾಳ ಮೇಲೆ ಏನ್ ನೋಡ್ತಾ ಇದ್ಯಾ? ಓಯ್ ಟಿಕಾಯ್ಸಕ್ ದುಡ್ಡು ತಗೊಂಬರೋ. ಸರಿ ಮಾಕಿ, ನನ್ ಕಾಸು ಕೊಡಕ್ಕೆ ಅವನ್ನ ಕೇಳ್ಬೇಕಾ? ಏಯ್ ಲವಳಕ್ಕೆ ಬಾಲ್ ಕಣ್ಣು ಕೆಳಗಡೆ ಇರ್ಲಿ, ಇಲ್ಲ ಲೆನ್ಸು ಪ್ಲೇಟ್ ಮೇಲೆ ಇರ್ತೈತೆ. ನಿನ್ಗೆ ಅವತ್ತೇ ಕಾರಿಂದ ನಿಂತಾಗ್ಲೇನೆ ಹೊಡಿತಾ ಇದ್ದೆ. ನಾನೆಂತ ಟಾಪ್ ರೌಡಿ ಗೊತ್ತೇನೋ? ನೋಡ ಇಲ್ಲಿ ಮೈ ತುಂಬಾ ಮಾರ್ಕ್ಗಳು. ಮೈ ತುಂಬಾ ಮಾರ್ಕ್ ಹಾಕೊಂಡಿರೋ ನೀನೆಂತ ರೌಡಿನೋ? ಎಲ್ಲಿ ಕಾಲಿದೆ ಹೇಳು, ನಾನು ಒಂದಾಗ್ತೀನಿ. ಓಯ್ ಈ ಜನಾರ್ ಕೊಡ್ತಲ್ಲ, ನಿನ್ನ ಒಂದ್ ಕೈ ನೋಡ್ಕೊಂತೀನ. ಈಗೇನೋ ಸ್ವಾಮಿಯೇ ಶರಣಮಯ್ಯಪ್ಪ. ಸರ್ ಅರೆಸ್ಟ್ ಮಾಡಿ ಸರ್. ಸರ್ ಅರೆಸ್ಟ್ ಮಾಡಿ ಸರ್. ಅವ್ನು ನನ್ನ ಸಾಯಿಸ್ಬಿಡ್ತಾನೆ ಸರ್. ಸರ್ ಅವ್ನು ನನ್ನ ಸಾಯಿಸ್ಬಿಡ್ತಾನೆ ಸರ್. ಅಂತೂ ಇಷ್ಟು ವರ್ಷ ಆದ್ಮೇಲೆ ಬೆಂಗಳೂರಿಗೊಬ್ಬ ಗಂಡಸು ಬಂದ. ಎಲ್ಲರೂ ಗಂಡಸ್ರೆ. ಹೆಂಡತಿ ಮಕ್ಕಳು ಸಂಸಾರ ಈ ಮೂರನ್ನು ಬಿಟ್ಬಿಟ್ರೆ ಎಲ್ಲ ರೌಡಿಗಳೇ. ಇನ್ಮೇಲೆ ನೀವೇ ನಮ್ಗೆಲ್ಲ ನಾಯಕರು. ಇದೇ ನೀವು ಮಾಡೋ ತಪ್ಪು. ಯಾರು ಮುಂದೆ ನುಗ್ತಾರೋ ಅವನ್ನ ನಾಯಕ ಮಾಡ್ಕೊಂಡ್ಬಿಡ್ತೀರಾ. ಅದ್ರ ಬದಲು ನೀವು ನಾಯಕರಾಗ್ರೋ. ನಿಮ್ಮ ಜಾಗ, ನಿಮ್ಮ ದುಡ್ಡು, ನಿಮ್ಮ ವ್ಯಾಪಾರ ಅದನ್ನ ಯಾಕೆ ಬಿಟ್ಕೊಡ್ತೀರಾ?
ಹೆಂಡ್ತಿ ಮಕ್ಕಳ ಮೇಲೆ ಕೈ ಇಟ್ರೆ ಬಿಟ್ಬಿಡ್ತೀರಾ? ಏಯ್ ಕೆಲಸ ನೋಡ್ಕೊಳ್ಳಿ, ಹೋಗಿ 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 ಹೋಗಿ. ಇನ್ ಮುಂದೆ ನಾವು ಶಂಕರು, ವ್ಯಾಪಾರ ಮಾಡ್ಬೋದು. ನೀನು ಆ ಲಾಂಗ್ ಹಿಡ್ಕೊಂಡು ಅವ್ನ ಹಿಂದೆ ಓಡಿದ್ ನೋಡಿ ಅವನ್ನ ಕೊಚ್ಚಾಕ್ಬಿಡ್ತೀಯ ಅನ್ಕೊಂಡಿದ್ದೆ. ನೀನು ಅದನ್ನ ಬಿಟ್ಟು ಅವ್ನು ಯಾಕೆ ಕೊಡ್ದೆ? ಲಾಂಗ್ ಹಿಡ್ದಿದ್ದು ನಾನೆಲ್ಲದಕ್ಕೂ ರೆಡಿ ಅಂತ ತೋರಿಸೋದಕ್ಕೆ, ಅದನ್ನ ಬಿಟ್ಟು ಹೊಡೆದಿದ್ದು ಇಲ್ಲಿರೋ ಜನಗಳಿಗೆ ಅವನ ಮೇಲಿರೋ ಭಯ ಹೋಗೋದಕ್ಕೆ. ನೀ ಏನೇ ಹೇಳು, ಅವನ ಮಹಾರಾಜನ ಹಾಕೊಂಬಂದು ಖಂಡಿತ ನಮ್ಮನ್ನು ರೈಡ್ ಮಾಡೇ ಮಾಡ್ತಾನೆ. ಲೈ, ರೈಡ್ ಮಾಡೋದಕ್ಕೆ ಅವನೇನು ದೊಡ್ಡ ಆಫೀಸರ್ ಏನೋ? ನೋಡೋ, ನಾವೀಗ ಫೇಸ್ ಮಾಡಲಿಲ್ಲ ಅಂತಂದರೆ ಲೈಫ್ ಲಾಂಗ್ ಬರೀ ಚೇಸಿಂಗಲ್ಲಿ ಇರಬೇಕಾಗುತ್ತೆ. ನನ್ನ ಲೈಫ್ ಸೆಟಲ್ ಮಾಡೋದಕ್ಕೆ ನೀನು ಸಹಾಯ ಮಾಡಿದ್ಯಾ, ನಿನ್ನ ಬಿಸ್ನೆಸ್ನ ಸೆಟಲ್ ಮಾಡೋದಕ್ಕೆ ಇನ್ಮೇಲೆ ನಾನು ಇರ್ತೀನಿ. ಬಾರಲ್ಲಿ ದೊಡ್ಡ ಗಲಾಟೆನೇ ಆಯ್ತಂತೆ. ನಿನಗೆ ಯಾರು ಹೇಳಿದ್ದು? ಸುಮಿತ್ರಕ್ಕ. ಇನ್ಮೇಲಿಂದ ಬಾರಿಂದ ಉಸ್ತುವಾರಿ ಎಲ್ಲ ನಿಮ್ದೇ ಅಂತೆ. ಹೌದು. ಮತ್ ನನ್ನ ಹತ್ರ ಡಿಸ್ಕಸ್ಸೇ ಮಾಡಲಿಲ್ಲ. ಡಿಸೈಡ್ ಮಾಡಕ್ಕೆ ಮಾತ್ರ ಟೈಮ್ ಇತ್ತು. ಈ ಥರ ಬಿಸ್ನೆಸ್ನಲ್ಲೆಲ್ಲ ತುಂಬಾ ತೊಂದರೆ ಅಲ್ವಾ? ಊಟ ಮಾಡ್ತಾ ಇರ್ತೀವಿ, ಕಲ್ ಸಿಗುತ್ತೆ, ಹಾಗಂತ ಊಟ ಮಾಡೋದು ನಿಲ್ಲಿಸ್ಬಿಡ್ತೀವ? ನೋಡಿ, ನೀವು ಮಗು ವಿಷಯ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅಂತ ಅನ್ಸತ್ತೆ. ಇನ್ನು ಮೇಲೆ ನಾನು ಸೀರಿಯಸ್ ರೀ. ಆ ರೌಡಿಗಳ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ಮುಂದೆ ಹುಷಾರಾಗಿರ್ಬೇಕಾಗಿರೋದು ನಾನಲ್ಲ, ಅಂಡರ್ ವರ್ಲ್ಡ್.